ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ರಾಜ್ಯದ ಅತ್ಯಂತ ಪ್ರಬಲ ಸಚಿವರು ಬಹುಶಃ ಇಂದಿನ ನಾವು ಮುಂದಿನ ಮುಖ್ಯಮಂತ್ರಿ ಆಗುವಂತ ಸಚಿವರು ಒಂದು ವೇಳೆ ನಮ್ಮ ತಾಲೂಕಿಗೆ ಆಗಿದ್ದ ಜಿಲ್ಲಾ ಹೊಸ ಜಿಲ್ಲಾ ರಚನೆ ಆಗುವಂತ ಒಂದು ದೊಡ್ಡ ಅಭಿಲಾಷೆ ಆಸೆ ನಮ್ದೈತಿ. ಮತ್ತು ಅವ್ರು ಇಷ್ಟು ವರ್ಷ ಇದ್ದಾಗ ಅವಾಗ ಆಗಿಲ್ಲ, ಮುಂದೆ ಯಾವಾಗ ಆಗುತ್ತಿಲ್ಲ. ಅದಕ್ಕೆ ಇನ್ನೊಮ್ಮೆ ತಮ್ಮ ಮುಖಾಂತರ ನನ್ನ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿಯವರನ್ನ, ಇನ್ನೊಬ್ಬ ಸಚಿವ ಶ್ರೀಮತಿ ಲಕ್ಷ್ಮೀಪ್ಪ ಅವರನ್ನ, ಸಭಾಂಗರವನ್ನ ಬಹಳ ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ಕೊತಿದ್ದೀವಿ. ನಿಮ್ಮ ಮೇಲೆ ನನ್ನ ಆಸೆ. ಅದ್ರ ಜೊತೆಗೆ ನಾವು ಅನೇಕ ಜನ ಬೆಳಗಾವಿ ಜಿಲ್ಲೆ ಶಾಸಕರ ಜೊತೆಗೆ ಸೂಕ್ಷ್ಮವಾಗಿ ಮಾತಾಡಿದಾಗ ಈಗ ಸಚಿವರೆಲ್ಲ ಕೂಡಿಸಿದ ಮೀಟಿಂಗ್ ಅಂದ್ರೆ ನಮ್ಮ ಮುಹೂರ್ತವಾದ ಅಭಿಪ್ರಾಯ ಹೇಳ್ತೀವಿ, ಜಿಲ್ಲಾ ಜೊತೆಗೆ ನಾವು ಪೂರೈಕೆ ಅಂತ ಮಾತನ್ನು ಹೇಳ್ತಾರೆ. ಅದು ಕಾರ್ಯಕ್ರಮಕ್ಕೆ ಬರುವಂತೂ ಈ ಕಾರ್ಯಕ್ರಮಕ್ಕೆ ಆಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ತರಬೇಕಾಗಿದೆ. ಅದಕ್ಕೆ ತಮ್ಮ ಮುಖಾಂತರ ಮತ್ತೊಮ್ಮೆ ಸರ್ಕಾರಿ ಮನವಿ ಮಾಡ್ಕೊತೀನಿ. ದಯವಿಟ್ಟು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಒಂದು ಸಭೆ ಕರಿಬೇಕು. ಇನ್ನೊಬ್ಬ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೂಡಿಸಿ ಎಲ್ಲಾ ಶಾಸಕರ ಜೊತೆಗೆ ವಿಧಾನ ಪರಿಷತ್ತಿನ ಸದಸ್ಯರು, ಲೋಕಸಭಾ ಸದಸ್ಯರು ಅವರೆಲ್ಲರೂ ಒಟ್ಟಾಗಿ ಪಡೆಯಬೇಕು. ಅಭಿವೃದ್ಧಿ ಪರಿಚಿಂತನೆ ನಮಗೆ ಅವಶ್ಯಕತೆ. ಬಹುಶಃ ಒಂದು ರೀತಿ ಬೆಳಗಾವಿ ಜಿಲ್ಲೆಗೆ ದೊಡ್ಡ ಅನ್ಯಾಯ ಇದೆ. ಒಂದು ವೇಳೆ ಜಿಲ್ಲಾ ವಿಭಜನೆ ಆಗಲಿಲ್ಲ ಅಂದ್ರೆ ಬೆಳಗಾವಿಯ ಜಿಲ್ಲೆಯ ಅಭಿವೃದ್ಧಿಗೆ ಇವರ ಮೂಲ ಕಾರಣಕರೇನಪ್ಪ ಅನ್ನುವಂತ ಒಂದು ಅನುಮಾನ ನಾವು ಹುಟ್ಟಾಕ ಆಸ್ಪದ ಮಾಡಿಕೊಡಬೇಡಿ. ಅದಕ್ಕೆ ಕೂಡಲೇ ನೀವು ಒಂದು ಸಭೆ ಕರೀರಿ. ಸಭೆ ಕರೆದಿಂದ ನೋಡಿ, ಒಂದು ಸಲ ಸರ್ಕಾರ ಜಿಲ್ಲೆ स्वतंत्रता प्राप्ति के लिए जिन सन्यासियों ने अपना प्राणार्पण करने का प्रण लिया था, ऐसे सन्यासियों की वो कथा है. वो सन्यासी भले ही है, मगर केवल आध्यात्मिक साधना करने वाले सन्यासी है ही नहीं. तो उन्होंने प्रण लिया है कि जब तक मेरी माता भारत माता स्वतंत्र नहीं होती है, तब तक हम आध्यात्मिक साधना भी नहीं करेंगे. तो हम शस्त्र की आराधना करेंगे, शस्त्र के साथ खेलना हम सीखेंगे और प्राण देने के लिए भी हम सिद्ध हो जाएंगे. और उन्होंने अपना एक गण बनाया है और यह गण स्वतंत्रता प्राप्ति के लिए, सर्वस्व बलिदान के लिए तैयार है. सभी तरीके के प्रयास वो कर रहा है. तो ऐसी ही कहानी और इन सन्यासियों के मुख में वंदे मातरम यह गीत 1882 के बाद लगभग 3 साल तक इस आनंद मठ कादंबरी बहुत ही जनप्रिय होती गई और अन्य भाषाओं में उसका ट्रांसलेशन भी हो गया, भाषांतर भी हो गया. इतना ही नहीं, बंगाल के ही कुछ कलाकारों ने उसका नाट्य मंचन किया और नाट्य मंचन के बाद
जब नाट्य के मंच पर वंदे मातरम गाया गया, तब यह वंदे मातरम लोगों के हृदय को इस गीत ने जीत लिया। सब लोग कार्यक्रम के बाद बाहर निकलते समय वंदे मातरम। मी सुदक्षिणा आडके, बेळगाववरनं गुलमोहर बाग ही आमच्या आर्टिस्ट ग्रुपमधली एक मेंबर आहे आणि इथे मी इंडियन फोक आर्ट्सचे माझे आर्टवर्क्स डिस्प्ले केलेले आहेत. तर हे गुजरातचं आर्ट आहे आणि आपले प्राचीन काळापासून चालत असलेलं हे आर्ट आहे. 800 वर्षापूर्वीचं आर्ट आहे हे. गुजरातमधले वाघेला कम्युनिटी जी आहे त्यांनी सुरू केलेलं आणि ह्याला आता खूप परत डिमांड येतो आहे आणि आपल्या बेळगावमध्ये हे स्प्रेड व्हावं म्हणून माझा एक प्रयत्न आहे. तर सगळ्यांनी येऊन पाहून त्याचा आनंद लुटावा. इथे खूप व्हरायटीचे पेंटिंग्स केलेले आहेत आपल्या प्रदर्शनामध्ये आणि या खेपेला थीम पण एकदम युनिक असल्यामुळे सगळे 12x12चेच आर्टवर्क्स आहेत. त्यामुळे डिस्प्ले पण खूप छान झालेला आहे. 26 तारीखपासून 30 तारखेपर्यंत हे एक्झिबिशन सर्वांसाठी ओपन आहे आणि इथे तुम्ही परचेस पण करू शकता आणि पाहायला आनंद पण घेऊ शकता. माझं नाव ಸುದಕ್ಷಿಣಾ ಅಡಕೆ, ಬೆಳಗಾವ್. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾ ಇರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾ ಇರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.